ಸ್ನೇಹಿತರೆ, ಟಿ20 ವಿಶ್ವಕಪ್ 2026 ಜೋರಾಗಿ ಸಾಗುತ್ತಿದೆ ಮತ್ತು ಈ ಟೂರ್ನಿಯಲ್ಲಿ ಸದ್ದು ಮಾಡುತ್ತಿರುವುದು ಒಂದೇ ಹೆಸರು, ಸೂರ್ಯಕುಮಾರ್ ಯಾದವ್. ಮೊದಲ ಬಾರಿಗೆ ನಾಯಕನಾಗಿ ಮೈದಾನಕ್ಕಿಳಿದ ಸೂರ್ಯ ಕೇವಲ ತಂಡವನ್ನೇ ಅಲ್ಲ, ಇತಿಹಾಸವನ್ನೇ ಬದಲಿಸುವಂತಹ ನಿರ್ಧಾರಗಳನ್ನು ಮಾಡುತ್ತಿದ್ದಾರೆ. 16 ವರ್ಷಗಳ ಹಳೆಯ ದಾಖಲೆ ಧೂಳೀಪಟ. ಗ್ರೂಪ್ ಹಂತದ ಮೊದಲ 4 ಪಂದ್ಯಗಳಲ್ಲಿ ಬರೋಬ್ಬರಿ 12 ಮಂದಿ ಬೌಲರ್ಗಳನ್ನು ಬಳಸುವ ಮೂಲಕ ಸೂರ್ಯ 16 ವರ್ಷ ಹಳೆಯ ದಾಖಲೆಯನ್ನು ಮುರಿದಿದ್ದಾರೆ. 2009ರ ನಂತರ ಇದೇ ಮೊದಲ ಬಾರಿಗೆ ಭಾರತ ಇಷ್ಟು ಹೆಚ್ಚು ಬೌಲರ್ಗಳನ್ನು ಪ್ರಯೋಗಕ್ಕೆ ಒಡ್ಡಿದೆ. ವಿಶೇಷವೆಂದರೆ 4ನೇ ಪಂದ್ಯದಲ್ಲಿ ಏಕಕಾಲಕ್ಕೆ 7 ಬೌಲರ್ಗಳನ್ನು ಮೈದಾನಕ್ಕಿಳಿಸಿದ್ದ ಸೂರ್ಯ ಸೂಪರ್ 8ಕ್ಕೂ ಮುನ್ನ ತನ್ನ ಎಲ್ಲ ಅಸ್ತ್ರಗಳನ್ನು ಅಚ್ಚುಕಟ್ಟಾಗಿ ಪರೀಕ್ಷಿಸಿಕೊಂಡಿದ್ದಾರೆ. ರೋಹಿತ್ ದಾಖಲೆ ಮುರಿದ ಹೊಸ ವಿನ್ ಮೆಷಿನ್. ಇನ್ನೊಂದು ಮಹತ್ವದ ವಿಷಯವೇನೆಂದರೆ ಸೂರ್ಯಕುಮಾರ್ ಈಗ ಟಿ20 ಕ್ರಿಕೆಟ್ ಇತಿಹಾಸದಲ್ಲೇ ಅತ್ಯಧಿಕ ಗೆಲುವಿನ ಶೇಕಡಾ ಹೊಂದಿರುವ ನಾಯಕ. ರೋಹಿತ್ ಶರ್ಮಾರ ದಾಖಲೆಯನ್ನು ಮೀರಿ 80.85% ವಿನ್ ರೇಟ್ನೊಂದಿಗೆ ಸೂರ್ಯ ಈಗ ಅಗ್ರಸ್ಥಾನಕ್ಕೇರಿದ್ದಾರೆ. ನಿಮ್ಮ ಅಭಿಪ್ರಾಯ ತಿಳಿಸಿ. ಸೂರ್ಯಕುಮಾರ್ ಯಾದವ್ ಅವರ ಈ ಅದ್ಭುತ ನಾಯಕತ್ವದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮತ್ತು ಈ ಟೀಮ್ ಇಂಡಿಯಾದಲ್ಲಿ ನಿಮ್ಮ ಫೇವರಿಟ್ ಆಟಗಾರ ಯಾರು ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ. ಧನ್ಯವಾದಗಳು.